ಹೆಣ ಆಗ್ಬೇಕು ಅನ್ಕೊಂಡವನಿಗೆ ಹಣದಾಸೆ ಎಲ್ಲಿಂದ ಬರುತ್ತೆ? ನನ್ನ ಮಾತು ಯಾರು ಕೇಳ್ತಾರೋ ಅವರ ಹತ್ರ ನಾನು ಮಾತಾಡ್ತೀನಿ. ನನ್ನ ಮಾತು ಯಾರು ಕೇಳಲ್ವೋ ಅವರ ಹತ್ರ ನನ್ನ ಕಣ್ಣು ಮಾತಾಡುತ್ತೆ. ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಯ್ಯ? ಹೇಳ್ತೀನಿ ಕೇಳ್ರಿ. ಇಡೀ ಪ್ರಪಂಚನ ಕಾಪಾಡ್ತಾರ ಪ್ರಕೃತಿ ಹೆಣ್ಣು. ನಾವೆಲ್ಲ ಸತ್ತ ಮೇಲೆ ತನ್ನ ಒಡಲಿಗೆ ಹಾಕೊಳ್ಳೋ ಭೂಮಿ ತಾಯಿ ಹೆಣ್ಣು. ಕುಡಿಯೋ ನೀರ್ ಹೆಣ್ಣು, ತಿನ್ನೋ ಅನ್ನ ಹೆಣ್ಣು, ಅಷ್ಟೇ ಯಾಕೆ ನಮ್ಗೆ ವಿದ್ಯಾ ಬುದ್ಧಿ ಕೊಡೋ ಸರಸ್ವತಿನೂ ಹೆಣ್ಣು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಸಂಸಾರದ ಕಣ್ಣು 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 ಕಣ್ಣು. ಉಪಾಧ್ಯಕ್ಷರೇ, ನೀವು ಆಮೆ ಮತ್ತು ಮೊಲದ ಕಥೆನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನಿಸುತ್ತೆ. ಏನೋ ಒಂದು ಸಲ ಏಮಾರಿ ನಿದ್ದೆ ಮಾಡಿದ್ದಕ್ಕೆ ರೇಸ್ನಲ್ಲಿ ಮೊಲ ಸೋತೋಯ್ತು ಅಂದ ಮಾತ್ರಕ್ಕೆ ಪ್ರತಿ ಸಲ ಆಮೆನೆ ಗೆಲ್ಲುತ್ತೆ ಅನ್ಕೊಳ್ಳೋದು ಮುಟ್ಟಾಳ್ತನ. ಆಮೆ ಮೊಲದ ಕತೆನ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಶಿವರುದ್ರೇಗೌಡ್ರೆ. ಮೊಲ ಮಲಗ್ದೇ ಇರ್ಬೋದು, ಆದರೆ ಯಾಮಾರಿಸಿ ಮಲಗಿಸ್ತಾನೇ ಇರ್ತೀನಿ. ಬರ್ಲಾ ಹೆಂಗೆ ನಮ್ಮ ಬೇಸ್ ವಾಯ್ಸು ಡೈರೆಕ್ಟ್ ಬೇಸ್ಗೆ ಕೂಲ್ ಬ್ರೋ. ನೀನ್ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯೋ ಇಲ್ವೋ ಅಂತ ಹೇಳು. ನಿಮ್ಮ ಅಪ್ಪನಾಣೆಗೂ ಲವ್ ಮಾಡ್ತಿದ್ದೀನಿ ಚಿನ್ನ. ನೋಡು ಅದಕ್ಕೆ ನಂಗೆ ನಿನ್ ಮೇಲೆ ಡೌಟ್ ಬರೋದು. ಯಾಕೆ ಪ್ರತಿ ಸಲ ನಮ್ಮ ಅಪ್ಪನ ಮೇಲೆನೆ ಆಣೆ ಮಾಡ್ತೀಯಾ? ಚಿನ್ನ, ನಮ್ಮ ಅಪ್ಪ ಕುಡ್ದು ಆಲ್ರೆಡಿ ಲಿವರು ಕೋಮಾ ಸ್ಟೇಜ್ ಅಲ್ಲಿ ಇದೆ. ನಾಳೆನೋ ನಾಡಿದ್ದು ಗೊಡ್ಡಕ್ಕೆ ಅಂದ್ಬಿಡ್ತಾನೆ. ಅದಕ್ಕೆ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿದ್ದು. ಸರಿ, ನಾನು ಬ್ಯೂಟಿಗೆ ಮರ್ಯಾದೆ ಕೊಡೋನಾಗಿದ್ದಿದ್ರೆ ಫಿಲಂ ಆಕ್ಟರ್ ರಜಿತ್ನ ಮದುವೆ ಆಗ್ತಿದ್ದೆ. ನಾನು ಅಂದ ಚಂದ ಹಣ ಆಸ್ತಿನ ನೋಡಿ ಲವ್ ಮಾಡ್ಲಿಲ್ಲ. ಈ ಮುದ್ದಾದ ಮಗು ತರ ಇರೋ ಮನ್ಸನ್ನ ನೋಡಿ ಲವ್ ಮಾಡಿದ್ದು. ಐ ಲವ್ ಯು ಹೀರೋ. ಲವ್ ಯು. ತಾಯಿ ತನ್ನ ಮಗುನ ಮಡ್ಲಲ್ಲಿ ಇಟ್ಕೊಂಡು ಸಾಕ್ತಾಳೆ, ತಂದೆ ಹೆಗಲ್ ಮೇಲೆ ಹೊತ್ಕೊಂಡು ಸಾಕ್ತಾನೆ. ಆದ್ರೆ ನಮ್ಮಂತ ಹುಡುಗರು ಪ್ರೀತಿ ಮಾಡೋ ಹುಡುಗಿನ ಎದೆಯಲ್ಲಿ ಇಟ್ಕೊಂಡು ಪ್ರೀತಿಸ್ತೀವಿ ಸರ್. ನಾನು ಅವಳಲ್ಲಿ ಏನಾದ್ರೂ ನೋಡಿದೀನಿ ಅಂದ್ರೆ ಅವಳು ಮುಗ್ಧ ನಗು ಸರ್. ಕಾಪಾಡ್ಕೊಂತೀನಿ ಸರ್. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವಳ ನಗುನ ಕಳ್ಕೊಳಕ್ ನಾನು ಬಿಡಲ್ಲ. ನಾನು ಕಾಪಾಡ್ಕೊತೀನಿ ಸರ್. ಏನ್ ಮಾಡ್ತಿದ್ಯಾ? ಕುಡಿತಾ ಇದ್ದೀನಿ. ನಂಗಿದೆಲ್ಲ ಇಷ್ಟ ಆಗಲ್ಲ. ನಿನಗೆ ನಾನೇ ಇಷ್ಟ ಇಲ್ವಲ್ಲ. ಇಷ್ಟ ಇದ್ದಿದ್ರೆ ನಾರಾಯಣ ಅಂತ ಕರೀತಾ ಇದ್ದೆ. ಒಂದು ಸಲನಾದರೂ ಪ್ರೀತಿಯಿಂದ ನಾರಾಯಣ ಅಂತ ಕರೀಲೇ ಇಲ್ವಲ್ಲ ಅಂಜು. ನೀನು ಲವ್ ಮಾಡಿದ್ದು ನಿನ್ನೊಳಗಿರೋ ಹೀರೋಗಳನ್ನ, ನನ್ನನ್ನಲ್ಲ. ನನ್ನೊಳಗಿರೋ ಹೀರೋ ಒಂದು ದಿನನೂ ನೀನು ಕಾಣಲೇ ಇಲ್ವಲ್ಲ ಅಂಜು. ಒಂದು ತಿಳ್ಕೊ, ಪ್ರತಿಯೊಬ್ಬನೊಳಗೂ ಒಬ್ಬೊಬ್ಬ ಹೀರೋ ಇದ್ದೇ ಇರ್ತಾನೆ. ಲವ್ ಮಾಡಬೇಕಾಗಿರೋದು ಅವನನ್ನ. ನನ್ನ ಜೊತೆ ಬಂದಿದ್ದೆ ದೊಡ್ಡ ತಪ್ಪು ಅಂದ್ಬಿಟ್ಟಲ್ಲ ಅಂಜು. ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಸೇಫ್ ಆಗಿ ಮನೆಗೆ ಬಿಡೋ ಜವಾಬ್ದಾರಿ ನಂದು. ಯಾಕೆ ಅಂದ್ರೆ ನಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ. ನೀನೊಬ್ನೇ ನಾ ಲವ್ ಮಾಡೋದು. ನಾನು ನಿನ್ನ ಲವ್ ಮಾಡಿರ್ಲಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಇಷ್ಟು ದೂರ ಯಾಕೋ ಬರ್ತಿದ್ದೆ? ಇಷ್ಟು ದೂರ ಅಲ್ಲ, ನೀವು ಎಷ್ಟು ದೂರ ಬರ್ಬೇಕು ಹೇಳು. ಲೂಸು, ನನ್ನ ಲೈಫಲ್ಲಿ ಪಟ್ಟಿದ್ದ ಆಸೆ ಕನ್ಸುಗಳನ್ನೆಲ್ಲ ಈಡೇರಿಸಿದ ನೀನು ಕಣೋ, ನಮ್ಮಪ್ಪ ಅಲ್ಲ. ನಮ್ಮಪ್ಪ ನನ್ನ ಮಗು ಇದ್ದಾಗ ಮಾತ್ರ ನನ್ನ ಮಗು ಥರ ನೋಡ್ಕೊಂಡ್ರು. ಆದರೆ ನೀನು ಈಗಲೂ ನನ್ನ ಪುಟ್ಟ ಮಗು ಥರ ನೋಡ್ಕೋತಿದ್ಯಾ? ಹೌದು, ನಾನು ಮಗು ಥರನೇ. ನಾನು ಕಿರ್ಚ್ತೀನಿ, ಪರ್ಚ್ತೀನಿ, ಅರ್ಚ್ತೀನಿ, ಹಠ ಮಾಡ್ತೀನಿ, ಮುದ್ದು ಮಾಡ್ತೀನಿ. ಅನ್ಭವ್ಸು. ಅವತ್ತು ಯಾರ ಹತ್ರನೋ ಹೇಳ್ತಾ ಇದ್ದೆ, ಅವಳು ಮಗು ಥರ ಸರ್,
ಅವಳ ನಗುನ ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೋತೀನಿ ಅಂತ ಕಾಪಾಡ್ಕೋತೀಯಾ?